Myself Soumya KS, Assistant Professor in GFGC Baramasagara. In this video, we shall discuss about Introduction to Retail, Retailing and Retail Management. See, whenever we are in a need of any kind of consumer goods, the name which comes to our mind is retail or retailer. ನಮಗೆ ತಕ್ಷಣಕ್ಕೆ ಯಾವುದೇ ಒಂದು ವಸ್ತು ಬೇಕಾದಾಗ ನಮಗೆ ನೆನಪಿಗೆ ಬರ್ತಕ್ಕಂಥ ಒಂದು ಹೆಸರೆಂದರೆ ಅದು ನಮ್ಮ ಅಕ್ಕಪಕ್ಕದಲ್ಲೇ ಇರತಕ್ಕಂಥ ಕಿರಾಣಿ ಅಂಗಡಿ, ಗ್ರಾಸರಿ ಸ್ಟೋರ್ ಅಥವಾ ರಿಟೇಲರ್ ಅಂತ ಏನು ಹೇಳ್ತೀವಿ, that term will come to our mind. So in this video we shall discuss about who is considered as a retailer, what is retailing and retail management. Retailing is understood as the final step in the distribution of merchandise for consumption by the end consumers. Here the products are used by end consumers. In the sense, retailer ಅಥವಾ retailing ಅನ್ನುವಂಥದ್ದು ಮಾರುಕಟ್ಟೆ ಡಿಸ್ಟ್ರಿಬ್ಯೂಷನ್ ಚಾನಲ್ನ ಒಂದು ಕೊನೆಯ ಹಂತವಾಗಿದೆ. ಇಲ್ಲಿ ರಿಟೇಲಿಂಗ್ ಅನ್ನುವಂಥದ್ದನ್ನ ನಾವು ಚಿಲ್ಲರೆ ವ್ಯಾಪಾರ ಅಂತ ಏನು ಹೇಳ್ತೀವಿ, ಇದು ಕೊನೆಯ ಹಂತ ಆಗಿದ್ದು, ಇಲ್ಲಿ ಆ ರಿಟೇಲರ್ ವಸ್ತುಗಳನ್ನು ಗ್ರಾಹಕನಿಗೆ ಕೊಡ್ತಾನೆ. ಗ್ರಾಹಕ ಅಂದರೆ ಒಬ್ಬ ವ್ಯಕ್ತಿ ತಾನು ಖರೀದಿಸಿದಂಥ ವಸ್ತುವನ್ನು ತಾನೇ ಉಪಯೋಗಿಸಿದರೆ ಆಗ ಅವನನ್ನು ನಾವು ಎಂಡ್ ಕನ್ಸ್ಯೂಮರ್ ಅಥವಾ ಕೊನೆಯ ಗ್ರಾಹಕ ಅಂತ ಹೇಳ್ತೇವೆ. ಎನಿ ಫರ್ಮ್ that sells products to the final consumer is performing the function of retailing. ಯಾವುದೇ ಒಂದು ವ್ಯಾಪಾರಿ ಇರ್ಬೋದು, ಒಂದು ವ್ಯಾಪಾರಿ ಸಂಸ್ಥೆ ಇರ್ಬೋದು, ಪ್ರಾಡಕ್ಟ್ಸ್ನ ಫೈನಲ್ ಕನ್ಸ್ಯೂಮರ್ಗೆ ಮಾರುವಂತಹ ಒಂದು ಕ್ರಿಯೆಗೆ ನಾವು ರಿಟೇಲಿಂಗ್, ಚಿಲ್ಲರೆ ವ್ಯಾಪಾರ ಅಂತ ಹೇಳ್ತೇವೆ. ಇಟ್ ಕನ್ಸಿಸ್ಟ್ ಆಫ್ ಆಲ್ ದ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ದಿ ಮಾರ್ಕೆಟಿಂಗ್ ಆಫ್ goods and services directly to the consumers for their personal, family or household use. ಇದರ ನಂತರ ಇನ್ನೊಂದು ರೀಸೇಲ್ ಅನ್ನುವಂಥದ್ದು ಇರೋದಿಲ್ಲ. ರಿಟೇಲರ್ is one who sells goods to the final consumer. That consumer, he himself will use the products or his family members may use the product with his permission. Any friends or family members may use the product, but it is not used for further sale. ಇಲ್ಲಿ ಗ್ರಾಹಕ ಅಥವಾ ಗ್ರಾಹಕನ ಪರಿವಾರದವರು ಅದನ್ನ ಉಪಯೋಗಿಸಬಹುದೇ ವಿನಃ ಪ್ರಾಡಕ್ಟನ್ನ ಅದನ್ನ ಪುನಃ ಮರು ಮಾರಾಟಕ್ಕೆ ಬಳಸೋದಿಲ್ಲ. ಇಂತಹ ಕ್ರಿಯೆಗೆ ನಾವು ರಿಟೇಲಿಂಗ್ ಅಂತ ಹೇಳ್ತೀವಿ. ಈಗ ನಾವು ರಿಟೇಲ್ ಮತ್ತೆ ರಿಟೇಲಿಂಗ್ ಅದರ ಮೀನಿಂಗ್ನ ತಿಳ್ಕೊಳ್ಳೋಣ. ರಿಟೇಲ್, ದ ವರ್ಡ್ ರಿಟೇಲ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ದಿ ಫ್ರೆಂಚ್ ವರ್ಡ್ ರಿಟೈಲಿಯರ್, ವಿಚ್ ಮೀನ್ಸ್ ಟು ಕಟ್ ಎ ಪೀಸ್ ಆರ್ ಟು ಬ್ರೇಕ್ ಬಲ್ಕ್. ಈ ರಿಟೇಲ್ ಅನ್ನುವಂತಹ ಪದವನ್ನು ನಾವು ಫ್ರೆಂಚ್ ವರ್ಡ್ ರಿಟೈಲಿಯರ್ ಅನ್ನೋದ್ರಿಂದ ತಗೊಂಡಿದ್ದೇವೆ. ರಿಟೈಲಿಯರ್ ಮೀನ್ಸ್ ಟು ಕಟ್ ಎ ಪೀಸ್, ಮೀನ್ಸ್ ಇಲ್ಲಿ ಹೋಲ್ಸೇಲರ್ ಇಂದ ಏನು ರಿಟೇಲರ್ ಪರ್ಚೇಸ್ ಮಾಡಿರ್ತಾನೆ ಜಾಸ್ತಿ ಕ್ವಾಂಟಿಟಿಲಿ, ಅದನ್ನು ಅವನು ಗ್ರಾಹಕರಿಗೆ ಕೊಡುವಾಗ ಕಡಿಮೆ ಕ್ವಾಂಟಿಟಿಗೆ ರಿಡ್ಯೂಸ್ ಮಾಡಿ ಅಂದರೆ ಕಟ್ ಮಾಡಿ, ಈಗ ಅವನು ಹಿ ವಿಲ್ ಪರ್ಚೇಸ್ ಇನ್ ಕ್ವಿಂಟಾಲ್ಸ್, ಅದನ್ನು ಇಲ್ಲಿ ನಾವು ಜನರಲ್ ಆಗಿ ಕಸ್ಟಮರ್ ಹೋಗಿ ರಿಟೇಲ್ ಶಾಪಲ್ಲಿ ಪರ್ಚೇಸ್ ಮಾಡೋದು, ವಿ ಪರ್ಚೇಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಲೈಕ್ 1 kg, 1/2 kg. ಸೊ ಈ ಕ್ವಾಂಟಿಟಿಗೆ ಅದನ್ನು ಬ್ರೇಕ್ ಮಾಡಿ ಕೊಡೋದನ್ನ ರಿಟೇಲ್ ಅಂತ ಹೇಳ್ತೀವಿ. ಅಂದರೆ ವಿಭಜಿಸೋದು, ದೊಡ್ಡ ಕ್ವಾಂಟಿಟಿನಲ್ಲಿ ತಗೊಂಡಿರೋದನ್ನ ಇಲ್ಲಿ ಸಣ್ಣ ಕ್ವಾಂಟಿಟಿಯಾಗಿ ವಿಭಜಿಸಿ ಮಾರಾಟ ಮಾಡೋದನ್ನ ರಿಟೇಲ್ ಅಂತ ಹೇಳ್ತೀವಿ. ಇಟ್ ಕವರ್ಸ್ ಆಲ್ ದ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ದಿ ಸೇಲ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್. ಇಲ್ಲಿ ಬರೀ ಮಾರಾಟ ಮಾಡೋದಷ್ಟೇ ಅಲ್ಲ, ಇದರೊಂದಿಗೆ ಇದು ಅನೇಕ ಕಾರ್ಯಗಳನ್ನು ಒಳಗೊಂಡಿದೆ. ಯಾವ್ದು ಆ ರೀತಿಯ ಕಾರ್ಯಗಳು ಅಂದರೆ, ಫಸ್ಟ್ ಅವರು ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು ಸ್ಟೋರ್ಗೆ, ದೆನ್ ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು,
ಆ ನಂತರದಲ್ಲಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕು. ಈ ಎಲ್ಲ ಆಕ್ಟಿವಿಟೀಸು ಸೇರಿ ರಿಟೇಲ್ ಅಂತ ಹೇಳ್ತೇವೆ. Then retailing means it is the activity of selling goods and services. Retailing ಅಲ್ಲಿ ಬರೀ ಗೂಡ್ಸ್ ಮಾತ್ರ ಮಾರಾಟ ಮಾಡೋದಿಲ್ಲ, even they sell services to consumers for their use. That is very important. Here it is not sold for resale, it is sold for their use. It comes at the end of the marketing distribution channel. ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಬಗ್ಗೆ ಈಗಾಗಲೇ ನಿಮಗೆ ತಿಳಿದಿರಬಹುದು. ಇಲ್ಲಿ ಪ್ರೊಡ್ಯೂಸರ್ ತಾನು ಪ್ರೊಡ್ಯೂಸ್ ಮಾಡಿದ್ದನ್ನ, ಉತ್ಪಾದಕ ತಾನು ಉತ್ಪಾದಿಸಿದ ವಸ್ತುಗಳನ್ನು ತಾನೇ ನೇರವಾಗಿ ಗ್ರಾಹಕನಿಗೆ ಕೊಡ್ಲಿಕ್ಕಾಗೋದಿಲ್ಲ. ಫಾರ್ ದಟ್ ರೀಸನ್ ಅವನು ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ನ ಥ್ರೂ ಮಾರಾಟ ಮಾಡಬೇಕಾಗತ್ತೆ. ಇಲ್ಲಿ ಮಿಡಲ್ ಮನ್, ಮಧ್ಯವರ್ತಿಗಳು ಬರ್ತಾರೆ. ಯಾರ್ಯಾರು ಅಂದರೆ ಏಜೆಂಟ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಹೋಲ್ಸೇಲರ್ಸ್ ಇರ್ಬೋದು, ಹಾಗೆ ಕೊನೆಯದಾಗಿ ರಿಟೇಲರ್ ಇಂದ ಅದು ಕನ್ಸ್ಯೂಮರ್ಗೆ ಸಿಗುತ್ತೆ. ಇದರಲ್ಲಿ ಅವನು ಪ್ರತಿಯೊಬ್ಬ ಮಧ್ಯವರ್ತಿಯ ಮುಖಾಂತರನೂ ಸೇಲ್ ಮಾಡಬೇಕು ಅಂತಿಲ್ಲ. ಮಾರಾಟಗಾರ ನೇರವಾಗಿ ಹೋಲ್ಸೇಲರಿಗೆ ಕೊಟ್ಟು ಹೋಲ್ಸೇಲರ್ ಇಂದ ರಿಟೇಲರ್ ಪರ್ಚೇಸ್ ಮಾಡಿ ರಿಟೇಲರ್ ಇಂದ ಗ್ರಾಹಕರಿಗೆ ಹೋಗ್ಬೋದು. ಅಥವಾ ಉತ್ಪಾದಕ ನೇರವಾಗಿ ಪ್ರಾಡಕ್ಟ್ಸ್ನ ರಿಟೇಲರ್ಗೆ ಕೊಟ್ಟು ರಿಟೇಲರ್ ಇಂದ ಗ್ರಾಹಕನಿಗೂ ಹೋಗ್ಬೋದು. ಉತ್ಪಾದಕನೇ ನೇರವಾಗಿ ಗ್ರಾಹಕನಿಗೂ ಕೊಡ್ಬೋದು. ಆದರೆ ಈ ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಸಹ ಅದರದೇ ಆದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇರುವುದರಿಂದ ಇನ್ ಜನರಲ್ ಎ ಪ್ರೊಡ್ಯೂಸರ್ ಫಾಲೋ ಆನ್ ಇಂಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಇಲ್ಲಿ ಅವನು ಏಜೆಂಟ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸಿಗೆ ಕೊಟ್ಟು ಡಿಸ್ಟ್ರಿಬ್ಯೂಟರ್ಸಿಂದ ಹೋಲ್ಸೇಲರ್ಸ್ಗೆ, ಹೋಲ್ಸೇಲರಿಂದ ರಿಟೇಲರ್, ಆ್ಯಂಡ್ ಎಟ್ ದಿ ಎಂಡ್ ರಿಟೇಲರ್ ವಿಲ್ ಸೆಲ್ ಇಟ್ ಟು ದಿ ಫೈನಲ್ ಕನ್ಸ್ಯೂಮರ್ಸ್. ಸೊ ಹಿಯರ್ retailer comes at the end. ಈ ಮಾರುಕಟ್ಟೆ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಲ್ಲಿ ಲಾಸ್ಟ್ ಪರ್ಸನ್ ಹೂ ಡಿಸ್ಟ್ರಿಬ್ಯೂಟ್ ದಿ ಗೂಡ್ಸ್ ಟು ದಿ ಕನ್ಸ್ಯೂಮರ್ ಈಸ್ ರಿಟೇಲರ್. ರಿಟೇಲರ್ ಈ ನಿಟ್ಟಿನಲ್ಲಿ ಕೊನೆಯ ವ್ಯಕ್ತಿಯಾಗಿರ್ತಾನೆ. ಲೆಟ್ಸ್ ಸಿ ವಾಟ್ ಈಸ್ ರಿಟೇಲ್ ಮ್ಯಾನೇಜ್ಮೆಂಟ್. Retail management, the various process which help the consumers to procure the desired merchandise from the retail stores for their use is called as retail management. ರಿಟೇಲ್ ಮ್ಯಾನೇಜ್ಮೆಂಟ್ ಅನ್ನೋದು ಬರೀ ಪ್ರಾಡಕ್ಟ್ಸ್ನ ಕನ್ಸ್ಯೂಮರ್ಗೆ ಸೇಲ್ ಮಾಡೋದಷ್ಟೇ ಅಲ್ಲ. ಇಟ್ ಇನ್ಕ್ಲೂಡ್ಸ್ ವೇರಿಯಸ್ ಪ್ರೊಸೆಸ್, ಅಂದರೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಗಳನ್ನ ಇದು ಒಳಗೊಂಡಿದೆ. ಸೊ ಅದರ ಮುಖಾಂತರ, ಅದರ ಹೆಲ್ಪ್ನಿಂದಾಗಿ ಕನ್ಸ್ಯೂಮರ್ಸ್ಗೆ ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ನ ತಲುಪಿಸೋದೆ ರಿಟೇಲ್ ಮ್ಯಾನೇಜ್ಮೆಂಟ್. ಯಾವ ರೀತಿಯಾದಂಥ ಕಾರ್ಯಗಳು ಇದರಲ್ಲಿ ಒಳಗೊಂಡಿದೆ ಅನ್ನೋದಾದರೆ, ಫಸ್ಟ್ ಕಸ್ಟಮರ್ಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಯಾವುದು ಅನ್ನೋದನ್ನ ರಿಟೇಲರ್ ತಿಳ್ಕೊಳ್ಬೇಕಾಗುತ್ತೆ. For that reason he has to interact with the customers. ಅದನ್ನ ತಿಳ್ಕೊಂಡ ನಂತರ ಆ ಇನ್ಫಾರ್ಮೇಶನ್ನ he has to pass it to the other members of the distribution channel. That is maybe to the wholesalers or even to the producers. Through this channel it has to reach the producers. ನಂತರದಲ್ಲಿ ಅವನು ಕಸ್ಟಮರ್ಗೆ ಬೇಕಾದಂತಹ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳನ್ನು ತಾನು ಪರ್ಚೇಸ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಅದನ್ನ ಕಸ್ಟಮರ್ಗೆ ಆ ಪ್ರಾಡಕ್ಟ್ನ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಪ್ರಾಡಕ್ಟ್ನ ಇನ್ಫಾರ್ಮೇಷನ್ ಕೊಡೋ ಉದ್ದೇಶ ಒಂದು ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ಗೆ ತಿಳಿಸೋದು, ಇನ್ನೊಂದು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಕಸ್ಟಮರ್ನ ಮೋಟಿವೇಟ್ ಮಾಡೋದು. ಈ ಮುಖಾಂತರ ಅವನು ಪ್ರಾಡಕ್ಟ್ನ ಕಸ್ಟಮರ್ಗೆ ಸೇಲ್ ಮಾಡ್ಬೋದು. ಈ ಎಲ್ಲ ಆಕ್ಟಿವಿಟೀಸ್ನು ಸೇರಿ ನಾವು ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. It includes all the steps required to bring the consumers into the retail store and fulfill their buying needs. Let us see the definition of retail, retailing and retail management. Retail is defined as a dealer or trader who sells goods in small quantities or one
who repeats or relates. ಇಲ್ಲಿ ರಿಟೇಲ್ ಅನ್ನೋದನ್ನ ರಿಟೇಲರ್ಗೆ ಸಿನೋನಿಮ್ ಆಗಿ ಹೇಳಿದ್ದಾರೆ. ಇಟ್ ಮೀನ್ಸ್ ಹಿ ಮೇ ಬಿ ಎ ಡೀಲರ್ ಆರ್ ಟ್ರೇಡರ್. ಯಾರು ಗೂಡ್ಸ್ನ ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಮೀನ್ಸ್ ಹಾಫ್ kg 1 kg 1 ಯೂನಿಟ್ 2 ಯೂನಿಟ್ ಈ ತರ ಸೇಲ್ ಮಾಡ್ತಾರೆ ಇನ್ ಎ ರಿಪೀಟೆಡ್ ನೇಚರ್, ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ರಿಟೇಲ್ ಸೇಲ್. Retailing is defined by Philip Kotler as retailing includes all the activities involved in selling goods or services to the final consumer for personal and non-business use. ರಿಟೇಲಿಂಗ್ ಅನ್ನುವಂಥದ್ದು ಬರೀ ಮಾರಾಟ ಪ್ರಕ್ರಿಯೆ ಅಲ್ಲ, ಇದು ಇತರೆ ಪ್ರಕ್ರಿಯೆಗಳನ್ನು ಒಳಗೊಂಡಿದ್ದು ಒಂದು ಗೂಡ್ಸ್ ಅಥವಾ ಸರ್ವಿಸಸ್ನ ಫೈನಲ್ ಕನ್ಸ್ಯೂಮರ್ಗೆ ಸೇಲ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುವಂಥ ಎಲ್ಲ ಪ್ರಕ್ರಿಯೆನೂ ಇನ್ವಾಲ್ವ್ ಆಗಿರುತ್ತೆ. ಇದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ಎ ಸೆಟ್ ಆಫ್ ಆಕ್ಟಿವಿಟೀಸ್ ಆರ್ ಸ್ಟೆಪ್ಸ್ ಯೂಸ್ಡ್ ಟು ಸೆಲ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಟು ಕನ್ಸ್ಯೂಮರ್ಸ್ ಫಾರ್ ದೇರ್ ಪರ್ಸನಲ್ ಆರ್ ಫ್ಯಾಮಿಲಿ ಯೂಸ್. ಈ ಎರಡೂ ಡೆಫಿನಿಷನ್ ಅಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಅಂಶ ಅಂದ್ರೆ ಇಲ್ಲಿ ಪ್ರಾಡಕ್ಟ್ನ ಫೈನಲ್ ಕನ್ಸ್ಯೂಮರ್ಗೆ ಅವನದೇ ಆದ ಉಪಭೋಗಕ್ಕೆ ಅವನೇ ಉಪಯೋಗಿಸ್ಕೊಳ್ಳೋದಕ್ಕೆ ಅಥವಾ ಅವನ ಫ್ಯಾಮಿಲಿ ಮೆಂಬರ್ನ ಉಪಯೋಗಿಸ್ಕೊಳ್ಳೋಕ್ಕೆ ಅವನು ಪರ್ಚೇಸ್ ಮಾಡ್ತಾನೆ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಲೆಟ್ಸ್ ಸಿ ದ ಡೆಫಿನಿಷನ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್. ರಿಟೇಲ್ ಮ್ಯಾನೇಜ್ಮೆಂಟ್ ಈಸ್ ಡಿಫೈನ್ಡ್ ಆಸ್ ಎ ಪ್ರೊಸೆಸ್ ಆಫ್ ಪ್ರಮೋಟಿಂಗ್ greater sales and customer satisfaction by gaining better understanding of the consumers of goods and services produced by a company. ರಿಟೇಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಬರೀ ಒಂದು ಕ್ರಿಯೆ ಅಲ್ಲ, ಅದು ಒಂದು ಪ್ರಕ್ರಿಯೆ, ಕಂಪ್ಲೀಟ್ ಪ್ರೊಸೆಸ್ ಆಗಿರುತ್ತೆ. ಯಾವ ರೀತಿ ಅಂತ ಪ್ರೊಸೆಸ್ ಅಂದ್ರೆ ಫಾರ್ ಪ್ರಮೋಟಿಂಗ್ ಗ್ರೇಟರ್ ಸೇಲ್ಸ್ ಅನ್ನು ಜಾಸ್ತಿ ಮಾಡಬೇಕು, ಅದರೊಂದಿಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸಹ ಆಗಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಆಗುತ್ತೆ ಅಂದ್ರೆ ಕಸ್ಟಮರ್ಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡಿದಾಗ, ಕಸ್ಟಮರ್ಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವನಿಗೆ ತಲುಪಿಸೋದಕ್ಕೆ ಕಸ್ಟಮರ್ಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಫಸ್ಟ್ ರಿಟೇಲರ್ ತಿಳ್ಕೊಳ್ಬೇಕಾಗುತ್ತೆ. ಈ ವಿಷಯನ ಅವನು ಮಾರಾಟಗಾರರಿಗೆ ತಿಳಿಸಿ ಅದಕ್ಕೆ ತಕ್ಕನಾದಂಥ ಪ್ರಾಡಕ್ಟ್ನ ಉತ್ಪಾದಿಸಿ ಪ್ರೊಡ್ಯೂಸರ್ ರಿಟೇಲರ್ಗೆ ಕೊಟ್ಟು ರಿಟೇಲರ್ ಅದನ್ನ ಮಾರಾಟ ಮಾಡಿದಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಹಾಗೆ ಗ್ರೇಟರ್ ಸೇಲ್ಸ್ನು ಆಗುತ್ತೆ. ಸೊ ಈ ಎರಡನ್ನು ಅಚೀವ್ ಮಾಡೋದನ್ನೇ ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಸಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೇಲಿಂಗ್. First is there is a direct interaction with end users or end customers. ಯಾಕೆಂದ್ರೆ ಇಲ್ಲಿ ರಿಟೇಲರ್ ಪ್ರಾಡಕ್ಟ್ ನ ನೇರವಾಗಿ ಫೈನಲ್ ಕಸ್ಟಮರ್ಗೆ ಸೇಲ್ ಮಾಡೋದ್ರಿಂದ ಅವನಿಗೆ ಆ ಕಸ್ಟಮರ್ ಜೊತೆ ಡೈರೆಕ್ಟ್ ಇಂಟರಾಕ್ಷನ್ ಇರುತ್ತೆ. ಅವನು ಮಾತಾಡಿ ಕಸ್ಟಮರ್ನ ಬೇಡಿಕೆಗಳು ಏನೇನಿದೆ, ಅವಶ್ಯಕತೆಗಳು ಏನಿದೆ ಅನ್ನೋದನ್ನ ತಿಳ್ಕೊಳ್ಬಹುದು, ಅದಕ್ಕೆ ತಕ್ಕನಾದಂಥ ಪ್ರಾಡಕ್ಟ್ನ ಅವನು ಸೇಲ್ ಮಾಡಬಹುದು. Second one, it provides a platform for promotions. ಇಲ್ಲಿ ರಿಟೇಲರ್ ಗ್ರಾಹಕನೊಂದಿಗೆ ನೇರ ಸಂಪರ್ಕದಲ್ಲಿ ಡೈರೆಕ್ಟ್ ಇಂಟರಾಕ್ಷನ್ ಅಲ್ಲಿ ಇರೋದ್ರಿಂದ ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ಗೆ ಅವನು ತಿಳಿಸಿ ಹೇಳಬಹುದು, ಅದರೊಂದಿಗೆ ಅವನ ಅನುಮಾನಗಳೇನಿದ್ರು ಅದನ್ನ ಪರಿಹರಿಸಬಹುದು. ಈ ಮೂಲಕ ಅವನು ಪ್ರಾಡಕ್ಟ್ ನ ಪ್ರಮೋಷನ್ ಅಡ್ವರ್ಟೈಸ್ ಸಹ ಮಾಡಬಹುದಾಗಿದೆ. Sales are generally small in unit sizes. Retailing ಅಲ್ಲಿ ಹೋಲ್ಸೇಲ್ ತರ ಇನ್ ಕ್ವಿಂಟಾಲ್ಸ್ ಆರ್ ಇನ್ ಲಾರ್ಜ್ ಕ್ವಾಂಟಿಟೀಸ್ ಅಲ್ಲಿ ಪರ್ಚೇಸ್ ಮಾಡೋದಿಲ್ಲ. ರಿಟೇಲಿಂಗ್ ಅಲ್ಲಿ ರಿಟೇಲರ್ ಸೆಲ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಬಿಕಾಸ್ ಕನ್ಸ್ಯೂಮರ್ ಪರ್ಚೇಸಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. One more important characteristic is location is a critical factor in retailing. Yes, because ನಮಗೆ ಈಗ ಒಂದು ಪ್ರಾಡಕ್ಟ್ ಅತಿ ಅವಶ್ಯಕತೆ ಇದೆ ಅಂತ ಆದಾಗ ನಾವು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ದೂರ ಹೋಗೋದಕ್ಕೆ ಅಥವಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಮ್ಗೆ ಅತಿ ಅವಶ್ಯಕತೆ ಇದೆ ಎನಿ ಕೈಂಡ್ ಆಫ್ ಕನ್ಸ್ಯೂಮರ್ ಗೂಡ್ಸ್. ಸೊ ದೆನ್ ವಿ ಸರ್ಚ್ ಫಾರ್ ಎ ಕನ್ವೀನಿಯಂಟ್ ಸ್ಟೋರ್ ವಿಚ್ ಈಸ್ ನಿಯರ್ ಟು ಅವರ್ ಪ್ಲೇಸ್. ನಮಗೆ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಸ್ಟೋರ್ನ ಹುಡುಕ್ತೀವಿ.
ಹಾಗಾಗಿ ಇಲ್ಲಿ ಲೊಕೇಶನ್ ಆಫ್ ದಿ ಸ್ಟೋರ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಕನ್ಸ್ಯೂಮರ್ ಹ್ಯಾಸ್ ಟು ವಿಸಿಟ್ ದ ಸ್ಟೋರ್. Consumer will visit only those stores which are convenient to him. For that reason, location of the retail store is very important. Next, services are as important as core products. ಇಲ್ಲಿ ರಿಟೇಲರ್ ಕಸ್ಟಮರ್ ಒಂದಿಗೆ ಡೈರೆಕ್ಟ್ ಇಂಟರಾಕ್ಷನ್ ಅಲ್ಲಿ ಇರೋದ್ರಿಂದ ಕಸ್ಟಮರ್ ಶಾಪ್ಗೆ ಹೋದಾಗ ಬರೀ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಷ್ಟನ್ನೇ ನೋಡಲ್ಲ, ಅಲ್ಲಿ ಅವನಿಗೆ ಸಿಗತಕ್ಕಂಥ ಸರ್ವಿಸಸ್ನ ಅದನ್ನು ಜಡ್ಜ್ ಮಾಡ್ತಾರೆ. ಫಾರ್ ದಟ್ ರೀಸನ್ ವಿ ವಿಸಿಟ್ ಓನ್ಲಿ ದೋಸ್ ಸ್ಟೋರ್ ವೇರ್ ವಿ ಫೀಲ್ ಕಂಫರ್ಟ್. ಎಲ್ಲಿ ಕಂಫರ್ಟ್ ಅನ್ಸುತ್ತೆ ಅಂತ ಸ್ಟೋರ್ನೇ ಗ್ರಾಹಕ ವಿಸಿಟ್ ಮಾಡೋದ್ರಿಂದ ಇಲ್ಲಿ ಸರ್ವಿಸು ಸಹ ಪ್ರಾಡಕ್ಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ದೇ ಆರ್ ಲಾರ್ಜರ್ ಇನ್ ನಂಬರ್ ವೆನ್ ಕಂಪೇರ್ಡ್ ಟು ಅದರ್ ಮೆಂಬರ್ಸ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಚಾನಲ್. ನಾವು ಹೇಳಿದ್ವಿ ಮಾರುಕಟ್ಟೆ ಡಿಸ್ಟ್ರಿಬ್ಯೂಷನ್ ಚಾನಲ್ ಬೇರೆ ಬೇರೆ ಮೆಂಬರ್ಸ್ ಇದ್ದಾರೆ, ಹೋಲ್ಸೇಲರ್ಸ್ ಇದ್ದಾರೆ, ಏಜೆಂಟ್ಸ್ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಸೊ ಇವರೊಂದಿಗೆ ರಿಟೇಲರ್ಸು ಇದ್ದಾರೆ. ವೆನ್ ಕಂಪೇರ್ಡ್ ಟು ದೀಸ್ ಅದರ್ ಮೆಂಬರ್ಸ್ ದ ರಿಟೇಲರ್ ನಂಬರ್ ಈಸ್ ಮೋರ್. ಯಾಕೆಂದ್ರೆ ರಿಟೇಲ್ ಶಾಪ್ಸ್ ಆರ್ ಮೋರ್ ಬಿಕಾಸ್ ದೇ ಸೆಲ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಟು ದಿ ಕಸ್ಟಮರ್ ಎಟ್ ಎ ಕನ್ವೀನಿಯಂಟ್ ಪ್ಲೇಸ್. ಹಾಗಾಗಿ ದ ನಂಬರ್ ಆಫ್ ರಿಟೇಲರ್ಸ್ ಈಸ್ more. These are all the various characteristics of retail. Let's sum up. Retailing is the business activity of selling goods and services to the final consumer. Retailing alli products na services na final consumer ge ತಲುಪಿಸಲಾಗುತ್ತದೆ. ಹಾಗೂ retailing is one of the key element of a marketing strategy. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಲ್ಲಿ ರಿಟೇಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇಟ್ ಫೆಸಿಲಿಟೇಟ್ಸ್ ಟಾರ್ಗೆಟಿಂಗ್ ಪ್ರೊಸೆಸ್, ಮೇಕಿಂಗ್ ಶ್ಯೂರ್ ದಟ್ ಪ್ರಾಡಕ್ಟ್ ರೀಚಸ್ ಎ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಕನ್ಸ್ಯೂಮರ್ಸ್. ಯಾರಿಗೆ ಅವಶ್ಯಕತೆ ಇದೆ ಆ ಕನ್ಸ್ಯೂಮರ್ಗೆ ಪ್ರಾಡಕ್ಟ್ ತಲುಪೋ ತರ ನೋಡುತ್ತೆ. ದ ಟರ್ಮ್ ರಿಟೇಲಿಂಗ್ ಅಪ್ಲೈಸ್ ನಾಟ್ ಓನ್ಲಿ ಟು ದ ಸೆಲ್ಲಿಂಗ್ ಆಫ್ ಟ್ಯಾಂಜಿಬಲ್ ಗೂಡ್ಸ್ ಲೈಕ್ loaves of bread or pairs of shoe, but also selling of services and just like a products. ಇಲ್ಲಿ ರಿಟೇಲಿಂಗ್ ಅಲ್ಲಿ ಬರೀ ಪ್ರಾಡಕ್ಟ್ಸ್ ನ ಫಿಸಿಕಲ್ ಪ್ರಾಡಕ್ಟ್ ನ ಅಷ್ಟೇ ಸೇಲ್ ಮಾಡಲ್ಲ, ಈವನ್ ಸರ್ವಿಸಸ್ ವರ್ ಆಲ್ಸೋ ಸೋಲ್ಡ್. ಫಾರ್ ಫರ್ದರ್ ರೆಫರೆನ್ಸ್ ಯು ಕ್ಯಾನ್ ರೆಫರ್ ದೀಸ್ ಟೆಕ್ಸ್ಟ್ ಬುಕ್ಸ್. ರಿಟೇಲ್ ಮ್ಯಾನೇಜ್ಮೆಂಟ್ ಬೈ ಚೇತನ್ ಬಜಾಜ್, ರಜನೀಶ್ and ನಿಧಿ ವರ್ಮಾ. Then Retail Management by Swapna Pradhan, which is published by Tata McGraw-Hill Publication, and Study Material of LPU Excel Books Private Limited. Thank you.